ಸ್ವಲ್ಪ ಹಿಂದಕ್ಕೆ ಬರಲಿ. ಕೋಲಾರ ವಿಧಾನಸಭಾ ಕ್ಷೇತ್ರದ ಬಿಗ್ಲಿವಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 6 ತಿಂಗಳಿಂದ ಅವಿಶ್ವಾಸ ನಿರ್ಣಯಗೊಂಡು ಈ ದಿನ ಚುನಾವಣೆ ನಡೆದಂಥ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರ ಆಯ್ಕೆಯಾಗಿ ಶ್ರೀಮತಿ ವರಲಕ್ಷ್ಮಿ ಅವರು ಹಾಗೆ ಉಪಾಧ್ಯಕ್ಷರ ಆಯ್ಕೆಯಾಗಿ ಪಾರ್ವತಮ್ಮ ಅವರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮೈತ್ರಿಯ ಎಲ್ಲ ಮುಖಂಡರುಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ, ಕಾಂಗ್ರೆಸ್ ಸರ್ಕಾರ ಸರಿಸುಮಾರು 2 ವರ್ಷ ಮುಗಿತಾ ಬರ್ತಾ ಇದೆ ಆಡಳಿತ. ಈ ಸಂದರ್ಭದಲ್ಲಿ ಅವರ ಒಂದು ಆಡಳಿತ ಚುಕ್ಕಾಣಿ ಹಿಡಿಬೇಕನ್ನೋ ಒಂದು ರಭಸದಲ್ಲಿ ಕೊಟ್ಟಂತ ಭರವಸೆಗಳು ಜೊತೆಗೆ ಆ ಭಾಗ್ಯಗಳ ಒಂದು ಮೂಲಕ ಅಧಿಕಾರ ಹಿಡಿದಂಥ ಸಂದರ್ಭದಲ್ಲಿ ನೀಡಿದಂಥ ಒಂದು ಆಶೋತ್ತರಗಳಿಗೆ ಸ್ಪಂದನೆ ಆಗದಂಥ ರೀತಿಯಲ್ಲಿ 2 ವರ್ಷದಿಂದ ನಿರಂತರವಾಗಿ ಇಡೀ ಅಖಂಡ ಕರ್ನಾಟಕದ ಜನತೆಯ ಮೇಲೆ ಒಂದು ಸಾಲದ ಹೊರೆ, ಭ್ರಷ್ಟಾಚಾರದ ಹೊರೆ, ಹಾಗೆ ಅಧಿಕಾರಿಗಳ ಮೇಲೆ ಇಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಡೀ ಆಡಳಿತ ವೈಫಲ್ಯ ಜೊತೆಗೆ ಯಾವುದೇ ಅಭಿವೃದ್ಧಿ ಆಗದೆ ಆ ಭಾಗ್ಯಗಳನ್ನು ಪೂರೈಸಕ್ಕಾಗದೆ ಇದು ಸಹ ಪ್ರಜಾಪ್ರಭುತ್ವದ ಅಡಿಪಾಯ ಅಂತ ಕರೀತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನಗಳನ್ನು ನೀಡಲಾರದಂಥ ಸಂದರ್ಭದಲ್ಲಿ ಹಿಂದೆ ಅಧಿಕಾರದಲ್ಲಿರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರು ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಈ ಸ್ಥಳೀಯ ಶಾಸಕರ ಮತ್ತು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿಂದ ಹಣನ ದುರುಪಯೋಗ ಮಾಡಿಕೊಂಡು ಯಾವುದೇ ಅಭಿವೃದ್ಧಿ ಮಾಡದೆ ಸಹೋದ್ಯೋಗಿ ಸದಸ್ಯರ ಒಂದು ಬೇಡಿಕೆಗಳನ್ನು ಪೂರೈಸಕ್ಕಾಗದೆ ಇಡೀ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಹಿನ್ನಡೆಯುವ ಸಂದರ್ಭದಲ್ಲಿ ಬಡವರು ಬದುಕೋದು ಹೇಗೆ, ಅವ್ರ ರಕ್ಷಣೆ ನೀಡೋದು ಹೇಗೆ ಅನ್ನೋದು ದೊಡ್ಡ ಮಟ್ಟದ ಪ್ರಶ್ನೆ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಜನತೆ ದೊಡ್ಡ ಮಟ್ಟದ ಹೋರಾಟದ ರೀತಿಯಲ್ಲಿ ಒಂದು ದಿವಸ ಅವರು ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಒಂದು ಏನು ಸಂಘಟಿತರಾಗಿ ಮುಂದೆ ಬರ್ತಕ್ಕಂಥ ಈ ಒಂದು ವಿರೋಧಿ ನೀತಿಗಳನ್ನು ಹೋರಾಟ ಮಟ್ಟದಲ್ಲಿ ವಿರೋಧ ಮಾಡ್ತಾ ಚುನಾವಣೆಗಳಲ್ಲಿ ಅವರಿಗೆ ಪ್ರತ್ಯುತ್ತರ ನೀಡುವಂಥ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಬಿಗ್ಲಿವಸಳ್ಳಿ ಗ್ರಾಮ ಪಂಚಾಯತಿ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಆಯ್ಕೆಯಾದಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ, ಏನು ಇವತ್ತು ದಿವಸ ಆ ಸದಸ್ಯರಿದ್ದಾರೆ ಅವರು ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಸಹಕಾರ ನೀಡಬೇಕು. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಪಂಚಾಯತಿ ಅಭಿವೃದ್ಧಿ ಜೊತೆಗೆ ಇಡೀ ಕೋಲಾರ ಕ್ಷೇತ್ರ ಜೊತೆಗೆ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ಬಿಜೆಪಿ ಮತ್ತು ಜೆಡಿಎಸ್ನ ಮುಖಂಡರು ಕಾರ್ಯಕರ್ತರು ಕೈ ಜೋಡಿಸಬೇಕಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಮನವಿ ಮಾಡ್ತಾ, ಈ ಸಮಯದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಧನ್ಯವಾದಗಳು. ಎಲ್ಲ ಮುಖಂಡರು ಮತ್ತು ಅಭ್ಯರ್ಥಿಗಳು ಜೊತೆಯಾಗಿ ಎಲ್ಲ ಕಾರ್ಯಕರ್ತರು ಧನ್ಯವಾದ ತಿಳಿಸ್ತಾ, ಈಗಾಗಲೇ ಭಾಗವಹಿಸಿದಂಥ